ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ಲಿವರ್ ಗುಂಡ್ಕಾಯಿ ಗ್ರೇವಿ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಮೊದಲು ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಆದರೂ ತೊಗೋಬೋದು, ಜಾಮೂನ್ ಟೊಮೊಟೊ ಆದರೂ ತೊಗೋಬೋದು. ನಿಂಬೆಹಣ್ಣು ಹಾಕೋತೀವಿ ಒಂದು ಅರ್ಧ ನಳದಷ್ಟು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು. ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಪುದೀನ ಸೊಪ್ಪು ಸ್ವಲ್ಪ, ಒಂದು ಹಸಿಮೆಣ್ಸಿನ್ಕಾಯಿನ ಒಂದು 3 ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಾಗೆ ಸಿಗಲಿಬಿಟ್ಟು. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಇದು ಅಚ್ಕಾರದ ಪುಡಿ, ಹಾಗೆ ಚಿಕನ್ ಮಸಾಲ 1 ಸ್ಪೂನಷ್ಟು. ಇದು ಚಿಲ್ಲಿ ಪೌಡರು ಕೂಡ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಧನಿಯಾ ಪುಡಿ ಕೂಡ 1 ಸ್ಪೂನು. ಉಪ್ಪು ರುಚಿಗೆ ತಕ್ಕಷ್ಟು. ಇದು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ, ಹಾಗೆ ಒಗ್ಗರಣೆಗೆ ಎಣ್ಣೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಗ್ರೇವಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದ ಕೂಡಲೇ ಮೊದಲು ಈರುಳ್ಳಿ ಹಾಕ್ಕೋಬೇಕು. ಇವಾಗ ಈರುಳ್ಳಿ ಜೊತೆಗೆ ಈರುಳ್ಳಿ ರುಬ್ಬಿರೋದು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿಣ ಹಾಕ್ಕೋತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇಷ್ಟು ಫ್ರೈ ಆದ ನಂತರ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿರೋದು ಕೂಡ ಅದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಮೊದಲು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಕೊನೆಗೆ ಸ್ವಲ್ಪ ಹಾಕ್ತೀನಿ. ಇವಾಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಈ ಟೊಮೊಟೊ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ಇವಾಗ ನಾವು ತೊಳೆದಿಟ್ಟಿರೋ ಅಂಥ ಗುಂಡ್ಕಾಯಿ ಮತ್ತು ಲಿವರನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು 1 ನಿಮಿಷ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೇ 1 ನಿಮಿಷ ಹಾಗೆ ಬಿಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿ, ನೀರು ಬಿಡುತ್ತೆ ಸ್ವಲ್ಪ. ಇದು ಬೇಗ ಬೆಂದ್ಬಿಡುತ್ತೆ, ಅದರಿಂದ ಉರಿನ ಕಡಿಮೆ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಸ್ವಲ್ಪ ನೀರು ಬಿಟ್ಟಿರುತ್ತೆ. ಹೀಗೆ ಇವಾಗ ಮಸಾಲ ಹಾಕ್ಕೋಬೇಕು. ಚಿಲ್ಲಿ ಪೌಡರು, ಹಾಗೆ ಚಿಕನ್ ಮಸಾಲ, ಧನಿಯಾ ಪೌಡರು, ಗರಂ ಮಸಾಲ, ಹಾಗೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮುಂಚೆನೇ ಹಾಕಿದ್ವಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾವು ಈರುಳ್ಳಿಯನ್ನು ರುಬ್ಬಿ ಹಾಕ್ಕೊಂಡಿದ್ದೀವಿ, ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂತ. ಬ್ಯಾಚುಲರ್ಸ್ ಆದರೆ ರುಬ್ಬೋದೇನು ಬೇಡ, ಹೆಚ್ಚಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ, ಸುಲಭವಾಗಿ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉರಿಯನ್ನು ಜಾಸ್ತಿ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು 1 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಮೀಡಿಯಮ್ ಉರಿ ಮಾಡ್ಕೋಬೇಕು. ಜಾಸ್ತಿ ಉರಿ ಮಾಡಿದರೆ ತಳ ಹಿಡಿಯುತ್ತೆ, ಒತ್ತುತ್ತೆ. ಅದರಿಂದ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡೋಣ ಹಾಗೆ. ಇವಾಗ ಒಂದು 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಎಣ್ಣೆ ಕೂಡ ಬಿಡ್ತಾ ಇದೆ ಸುತ್ತು ಕೂಡ. ಇವಾಗ ಇಷ್ಟು ಗ್ರೇವಿ ಇದ್ದರೆ ರೊಟ್ಟಿ ಮತ್ತು ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ ಬಿಳಿ ವೈಟ್ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇನ್ನೂ ತೆಳು ಬೇಕಾದರೂ ಮಾಡ್ಕೋಬೋದು, ಇಲ್ಲ ಇನ್ನೂ ಡ್ರೈ ಕೂಡ ಬೇಕಾದರೂ ಮಾಡ್ಕೋಬೋದು. ಇಷ್ಟು ಗ್ರೇವಿ ಇದ್ದರೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಇವಾಗ ಉಳಿದಿರೋ ಅಂಥ ಪುದೀನ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೋತಾ ಇದ್ದೀನಿ. ಹಾಗೆ ಕೊನೆಯಲ್ಲಿ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಹುಳಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಟೊಮೊಟೊ ಬೇಕಾದರೂ ಕೂಡ ಹಾಕ್ಕೋಬೋದು. ಗ್ರೇವಿ ಎಷ್ಟು ಬೇಕಷ್ಟು ಗ್ರೇವಿ ತಕ್ಕನಾಗಿ ಹಾಕ್ಕೋಬೋದು. ಇವಾಗ ನೋಡಿ, ನಾವು ಗ್ರೇವಿ ಮಾಡ್ಕೊಂಡಿದ್ದೀವಿ. ಇದನ್ನು ಇನ್ನು ಸ್ವಲ್ಪ ಡ್ರೈ ಮಾಡ್ಕೋಬೋದು ಬೇಕಾದರೆ. ಇವಾಗ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಇಷ್ಟು ತಿಕ್ಕಾಗಿ ಗ್ರೇವಿ ಮಾಡ್ಕೊಂಡ್ರೆ ರೊಟ್ಟಿ ಅನ್ನದ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕನ್ದು ಲಿವರು ಮತ್ತು ಗುಂಡ್ಕಾಯಿ ಗ್ರೇವಿ ರೆಡಿಯಾಗಿದೆ. ಗ್ರೇವಿ ಮಾಡ್ಕೊಂಡಿದ್ದೀವಿ. ಇದನ್ನು ಡ್ರೈ ಕೂಡ ಮಾಡ್ಕೋಬೋದು. ಈ ರೀತಿ ಗ್ರೇವಿ ಮಾಡಿದರೆ ಅಕ್ಕಿ ರೊಟ್ಟಿ ಜೊತೆಗೆ ಮತ್ತು ವೈಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗಾದ್ರಂತೂ ವೈಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು. ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ, ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.